ಎಲ್ಲರಿಗೂ ನಮಸ್ಕಾರ. ದಿಯಾ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಪ್ರೆಸಿಡೆಂಟ್ ನಾನು, ಮತ್ತು ನಾನು ಹೆಂಡತಿ ಇದ್ದಾರೆ ಸೆಕ್ರೆಟರಿಯಾಗಿ. ನನ್ನ ಸೇವೆಯಲ್ಲಿ ಬಹಳ ಸ್ಫೂರ್ತಿಯಾಗಿ ಜೊತೆಲಿದ್ದವರು ನನ್ನ ಹೆಂಡತಿ ಮಕ್ಕಳು. ಎಷ್ಟೋ ಕುಟುಂಬಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತಂದ್ರೆ ಮನೆಗಳಲ್ಲಿ ಬ್ಯಾಡ ಆಗ್ಬೋದು, ವೈಯಕ್ತಿಕವಾಗಿ ನೋಡಿರುವಂಥ ವಿಚಾರ. ಆದರೆ ನಾನು ಸಂಪಾದನೆ ಮಾಡುವಂಥ 100 ರೂಪಾಯಿನಲ್ಲಿ 99 ಭಾಗ ಜನಸೇವೆಗೆ ಹೋಗೋದು. ಅಂಗವಿಕಲರಿಗಾಗಲಿ, ಹಿರಿಯ ನಾಗರಿಕರಿಗಾಗಲಿ ಪ್ರತಿ 3 ತಿಂಗಳಿಗೆ, 2 ತಿಂಗಳಿಗೆ, 1.5 ತಿಂಗಳಿಗೆ ಅಂತೇಳಿ ಕಾಣುವಂಥ ವಿಚಾರಗಳು ಸ್ವಲ್ಪ ಇಂಥ ಕಾಣಿಸ್ಕೊಂತಿದೆ. ಕಾಣದೇ ಇರೋಂಥದ್ದು ಸ್ವಲ್ಪ ಜನಗಳು ಆಫೀಸ್ ಹತ್ರ ಬಂದು ಕೇಳ್ತಾರೆ. ಅವರೆಲ್ಲ ಜಾಗಗಳಿಗೆ ನಾವು ವೀಲ್ ಚೇರ್ಸ್ ಕೊಟ್ಟು ತಲುಪಿಸ್ತಿದ್ದೀವಿ. ಇದುವರೆಗೂ ಯಾವುದೇ ಸಂಸ್ಥೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೋ ಹಣಕಾಸು ಆಗಲಿ ನಮಗೆ 100 ರೂಪಾಯಿ ಸಹ ನನ್ನ ಕೈಲಿ ಬಂದು ಸೇರಿದಿಲ್ಲ. ಜನ ನೋಡಿದ್ದಾರೆ, ಜನ ಕೇಳಿರ್ತಾರೆ, ಈ ಟ್ರಸ್ಟ್ ಅಂತ ಹೇಳಿದ್ರೆ ಕೋಟಿ ಗಟ್ಟಲೆ ಬಂದಿರುತ್ತೆ, ಲಕ್ಷ ಗಟ್ಟಲೆ ಬಂದಿರುತ್ತೆ ಅಂತೇಳಿ ಯಾವುದೋ ಕೇಳಕ್ಕೆ ಮಾತ್ರ ಸೀಮಿತ ಆಗಿದೆ ಹೊರತು ನಿಜವಾಗ್ಲೂ ಸೇವೆ ನಡೆದಂತ ಜಾಗಗಳಲ್ಲಿ ಹಣಕಾಸಿನ ಕಷ್ಟ 100ಕ್ಕೆ 100 ಹೆಚ್ಚಿನ ಮಟ್ಟಿಗೆ ಇದೆ. ಆದ್ರೆ ನಮ್ಮಲ್ಲಿ ಹಿರಿಯ ನಾಗರಿಕರಿಗೆ ಅಂತ ಹೇಳಿ ಅವಾಗ್ಲಿಂದ ನಾವು ಸುಮಾರು 16-17 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡ್ ಬರ್ತೀವಿ. ಈಗಾದ್ರೂ ನಾವು ಒಂದು ಸ್ಟೇಜ್ ಹಾಕಿ, ಒಂದು ಪೆಂಡಾಲ್ ಹಾಕಿ, ಒಂದು ಆಫೀಸ್ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ. ಅವತ್ತಿನ ದಿವಸ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಟೀ ಬನ್ನು ತಿನ್ಕೊಂಡು ಏನ್ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಮೆಟೀರಿಯಲ್ಸ್ ಎಲ್ಲ ರೆಡಿ ಆಗಕ್ಕೆ 2-3 ತಿಂಗಳು ವಸ್ತುಗಳನ್ನ ರೆಡಿ ಮಾಡ್ಕೊಂಡು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಅವ್ರ ಇರೋ ಜಾಗಗಳಲ್ಲಿ ನಾವು ತಲುಪಿಸ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ನಮಗೆ ಬಹಳ ಸ್ಫೂರ್ತಿಯಾಗಿದ್ದಂತಹ ನೂರಿನಿಸಾ ಮೇಡಮ್ ಅವರವರು ಬಹಳ ಸ್ಫೂರ್ತಿ. ನಮಗೆ ಯಾವ ಕೆಲಸ ಮಾಡಿದಾಗ ನಾವು ಕುಗ್ದಾಗ ಇಲ್ಲ, ನೀವು ನಿಮ್ ಕೈಲಿ ಆಗುತ್ತೆ, ನೀವು ಮಾಡ್ಬೋದು ಅಂತೇಳಿ ಬಂದ್ರು. ಅದೇ ರೀತಿಯಲ್ಲಿ ಪುರುಷೋತ್ತಮ್ ಸಾಹೇಬು ಸಹ ಎಷ್ಟೋ ಬಾರಿ ನಾವು ಕಾರ್ಡ್ ತಗೊಂಡು ಅಲ್ಲಿ ಹೋಗ್ಬೇಕಾದ್ರೆ ವಾಪಸ್ ಹೋಗ್ಬಿಟ್ಟಿದ್ವಿ. ಹೈಯರ್ ಆಫೀಸರ್ಸ್ ನಮ್ಗೆ ಸ್ಪಂದಿಸ್ತಾರ ಇಲ್ವಾ, ಸೋಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅಂತೇಳಿ ಕಾರ್ಡ್ ತಗೊಂಡು ವಾಪಸ್ ಹೋಗಿರೋ ದಿನಗಳಿದೆ. ಈ ಸರಿ ಇಲ್ಲ, ಒಂದ್ ಧೈರ್ಯವಾಗಿ ಹೋಗಿ ಮುಂದೆ ಕೊಡೋಣ ಅಂತೇಳಿ ಹೋದಾಗ ಸರ್ ದೊಡ್ಡ ಮನಸ್ಸು, ದಯವಿಟ್ಟು ಸಾರ್ಗೋಸ್ಕರ ಹಾಲಪ್ಪ ಸಾಹೇಬ್ರಿಗೋಸ್ಕರ ಮತ್ತೆ ನಮ್ಮ ಚಿದಾನಂದ ಸಾಹೇಬ್ರಿಗೋಸ್ಕರ ಎಲ್ಲರೂ ಒಂದ್ ಕೈ ಚಪ್ಪಾಳೆ ಕೊಡ್ಲೇಬೇಕು. ಇವೆಲ್ಲ ಬಹಳ ಬಿಸಿ ಇರುವಂತ ಸಾಹೇಬ್ರುಗಳು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅದೇ ರೀತಿ ದಯವಿಟ್ಟು ನಮಗೆ ಜನಗಳಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು, ಆಮೇಲೆ ಹೈಯರ್ ಆಫೀಸರ್ಗಳಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು, ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮ ಸೇವೆಗೆ ನಾವು ನಿಜವಾಗ್ಲೂ ಮಾಡ್ತಿರೋಂಥ ಸೇವೆನ ರೆಕಗ್ನೈಸ್ ಮಾಡಕ್ ಬಿಡಿ. ಬಹಳ ಕಡೆ ನಾವು ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದೀವಿ, ನೀವು ಮಾಡ್ಕೊಂಡಿರುವಂಥ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಫೇಕ್ ಅಂತ ಕೇಳಿದೀವಿ. ನಾವು ಸಹ ಬನ್ನಿ, ಪೇಪರ್ ಮೀಡಿಯಾ ಸುಳ್ಳು ಹೇಳಲ್ಲ. ಯಾವ ವರ್ಷದಲ್ಲಿ ಸರ್ವಿಸ್ ಮಾಡಿದ್ವಿ, ಯಾವ ವರ್ಷದಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡ್ ಬಂದ್ವಿ, ಯಾವತ್ತು ದಿವಸ ಯಾರು ಚೀಫ್ ಗೆಸ್ಟ್ಗಳಿದ್ರು ಎಲ್ಲ ಸರ್ಕಾರಿ ಗೌರ್ಮೆಂಟ್ ಇದ್ದಂತ ಆಫೀಸರ್ಗಳೇನೆ. ನಾನ್ ಸುಳ್ಳು ಹೇಳಿದ್ರು, ಇನ್ನೊಬ್ರು ಸುಳ್ಳು ಹೇಳಿದ್ರು, ಸಾಹೇಬ್ರುಗಳು ಸುಳ್ಳು ಹೇಳಕ್ಕಾಗಲ್ಲ. ಅದರಿಂದಾಗಿ ದಯವಿಟ್ಟು ನಿಮ್ ಕೈಲಿ ಉಚ್ಚೇತನಕರವಾಗಿ ನೀವು ಸ್ಫೂರ್ತಿಯಿಂದ ನಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸು ಬೇಜಾರಾಗೋದರ ಸಮಾಜ ಸೇವಕರುಗಳನ್ನ ನಡೆಸ್ಕೊಳಕ್ ಹೋಗ್ಬೇಡಿ ಅಂತ ನಮ್ಮ ಎಲ್ಲರನ್ನೂ ನಾನು ಪ್ರೀತಿಯಿಂದ ಕೇಳ್ಕೊಂತ ವಿಚಾರ. ಇವತ್ತಿನ ದಿವಸ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವೀಲ್ ಚೇರ್ಗಳನ್ನ, ಬ್ಲೈಂಡ್ ಸ್ಟಿಕ್ಸ್ ನ, ಆಮೇಲೆ ಕಂಬೋರ್ಡ್ ಚೇರ್ಸ್ ನ ನಮ್ಮ ಕೈಲಾದಷ್ಟು ನಮ್ಮ ಲಿಸ್ಟ್ ತಗೊಂಡು ಕಡು ಬಡವ್ರನ್ನ ನಾವು ಗುರುತಿಸಿ ಅವ್ರ ಲಿಸ್ಟ್ ತಗೊಂಡು ನಿಜವಾಗ್ಲೂ ಕಷ್ಟದಲ್ಲಿದ್ದಾರ. ಯಾಕಂದ್ರೆ ನಮ್ಮಲ್ಲಿ ನಾವು ಸಂಪಾದನೆ ಮಾಡ್ತಿರೋಂಥ ದುಡ್ಡನ್ನ 1 ತಿಂಗಳು, 2 ತಿಂಗಳು, 3 ತಿಂಗಳು ಸೇರಿಸಿಟ್ಟು ಒಂದೊಂದು ವಸ್ತುಗಳ ಸ್ಟ್ಯಾಂಡರ್ಡ್ ಆಗಿದೆ. ಆ ವಸ್ತುಗಳು ಅಟ್ಲೀಸ್ಟ್ 2 ವರ್ಷ ಆದ್ರೂ ಬರುತ್ತಾ, 1.5 ವರ್ಷ ಆದ್ರೂ ಬರುತ್ತಾ ಹಂಗೆ ಬಂದು ಅದ್ರ ಮೇಲೆ ನಾವು ಸ್ಟಿಕ್ಕರಿಂಗ್ ಪೇಂಟ್ ಮಾಡ್ತೀವಿ. ಅದರಲ್ಲಿ ಇದು 1-2 ವರ್ಷ ಆಗಿ 1.5 ವರ್ಷ ಆಗಿ ಹೊಡೆದ್ಮೇಲೆ ಅದ್ರ ನಂಬರ್ ಇರುತ್ತೆ. ಅವಾಗ ಕನ್ಸಲ್ಟ್ ಮಾಡಿ ಅವ್ರನ್ನ ಫೋನ್ ಮಾಡ್ಬೋದು. ಸರ್ ಇವ್ ಕೊಟ್ಟಿದ್ವಲ್ಲ 1.5 ಇಯರ್ ಆದ್ಮೇಲೆ 2 ಇಯರ್ಸ್ ಆದ್ಮೇಲೆ ಹೊಡೆದೋಯ್ತು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅವ್ರು ಇರೋ ಜಾಗದಲ್ಲಿ ನಾವು ಕೊಟ್ಬಿಟ್ಟು ಬಂದಿದ್ದೀವಿ. ನಮ್ಮ ಜಗದೀಶ್ ಇದ್ದಾರೆ, ಜಗದೀಶ್ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು. ಅವ್ರ ಕಡೆಯಿಂದ ಬಂದು ಸರ್ ಲಾಸ್ಟ್ ಟೈಮ್ ಹಿಂಗ್ ಬಂದಿದ್ದಿಲ್ಲ, 2 ಇಯರ್ಸ್ ಆದ್ಮೇಲೆ ಹಿಂಗ್ ಬೆಂಡ್ ಆಗಿದೆ ಅಂತ ಹೇಳಿದಾಗ ಮತ್ತೆ ಅವ್ರು ಇರೋ ಜಾಗದಲ್ಲಿ ನಾವು ವಸ್ತುಗಳನ್ನ ಕೊಟ್ಟು ಅವ್ರಿಗೆ ಏನ್ ಅವಶ್ಯಕತೆ ಇದೆಯೋ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರಿಗೆ ಏರ್ ಬ್ಯಾಗ್ಸ್, ಆಮೇಲೆ ಬ್ಲೈಂಡ್ ಸ್ಟಿಕ್ಸ್, ಈ ತರ ವೀಲ್ ಚೇರ್ಸ್ ನ ನಮ್ಮ ಕೋರ್ಟ್ಗೂ ಸಹ ಒಂದು 4-5 ವೀಲ್ ಚೇರ್ಸ್ ಕೊಟ್ಕೊಂಡ್ ಬಂದಿದ್ವಿ. ಹಿರಿಯ ನಾಗರಿಕರ ಸಹಾಯವಾಣಿಯಲ್ಲಿ ಸಹ ಕೊಟ್ಕೊಂಡ್ ಬಂದಿದ್ವಿ. ಈ ತರ ಬಹಳ ಅವರು ದಯವಿಟ್ಟು ತಿಳ್ಕೊಳ್ಳಿ. ಫ್ರೀ ಕೊಟ್ಟಿದೀವಿ ಅಂತ ಹೇಳಿದ ತಕ್ಷಣ 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಇರೋರು ಸಹ ಬಂದು ನಮ್ಗೆ ಫ್ರೀಗೋಸ್ಕರ ಬರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಇಲ್ದಿರೋರು, ಕಷ್ಟದಲ್ಲಿರೋದಂಥವ್ರು, ರೋಡಲ್ಲಿ ಇರೋಂಥವ್ರಿಗೆ ನಮ್ಮ ಸೇವೆ ನಿರಂತರವಾಗಿರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.